ಫ್ರೆಂಡ್ಸ್ ನಮಸ್ಕಾರ. ನಾ ಇವತ್ತು ವೆಜ್ ಥಾಲಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಂಡು ಬರ್ತೀನಿ ಬನ್ನಿ. ಒಂದು ಗ್ಲಾಸ್ ಅಕ್ಕಿ ಹಾಕೋತಾ ಇದ್ದೀನಿ ನಾನೀಗ. ಈಗ 2 ನೀರಲ್ಲೇ ಸ್ವಚ್ಛಂಗೆ ತೊಳ್ಕೊಂಬರ್ತೀನಿ ಇದನ್ನು. ಈಗ ಕುಕ್ಕರ್ಗೆ ಹಚ್ಚಿಡ್ತೀನಿ. ಈಗ 3 ವಿಸಿಲ್ ಆಗಬೇಕಿದ್ದು ಅನ್ನ ರೆಡಿ ಆಗ್ತೈತಿದು ನೋಡಿ. ಇದು ಅರ್ಧ ಕಪ್ ತೊಗರಿಬೇಳೆ ಇದೆ. ಇದನ್ನು 2 ನೀರಲ್ಲಿ ಸ್ವಚ್ಛ ತೊಳ್ಕೊಂಬರ್ತೀನಿ ನಾನೀಗ. ಈಗ ತೊಗರಿಬೇಳೆ ತೊಳ್ಕೊಂಬಂದೇನಿ. ಈಗ ಸ್ವಲ್ಪ ಉಳ್ಳಾಗಡ್ಡಿ ಹಾಕೋತೇನೆ ನಾನು ಇದಕ್ಕೆ. 6 ಟೊಮೆಟೊ ಅದಾವು. ಇವು 5 ರಿಂದ 6 ಟೊಮೆಟೊ ಹಾಕೋತಾ ಇದ್ದೀನಿ. ಈಗ ಅರ್ಧ ಚಮಚೆ ಶಿಂಪುಡಿ ಹಾಕ್ತಾ ಇದ್ದೀನಿ. ನೀರು ಹಾಕೋತೇನೆ ಇದಕ್ಕೆ. ಸ್ವಲ್ಪನೇ ಹಾಕೋಬೇಕು ಇದಕ್ಕೆ. ಕುಕ್ಕರ್ ಮುಚ್ಚಳ ಮುಚ್ಚಿ ಇಡ್ತೀನಿ. ಈಗ ಇದು 3 ವಿಸಿಲ್ ಬರಬೇಕು. ಒಂದು ಕಡಾಯಿ ಇಟ್ಕೊಂಡೀನಿ. ಇದಕ್ಕೆ ಬೀನ್ಸ್ ಹಾಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಹುರ್ಕೋಬೇಕು ಬೀನ್ಸ್. ಈಗ ಸ್ವಲ್ಪ ಎಣ್ಣೆ ಹಾಕೋತೀನಿ. ಸ್ವಲ್ಪ ಹುರ್ಕೋಬೇಕು ಇದನ್ನು. ಈಗ ಹುರ್ಕೊಂಡೀನಿ. ಇದು ಆಗೈತಿ, ತಕ್ಕೋತೀನಿ ಒಂದು ಪ್ಲೇಟಿಗೆ. ಈಗ ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಈಗ ಎಣ್ಣೆ ಕಾದಿದೆ. ಹಾಕೋತೀನಿ. ಟೊಮೆಟೊ ಹಾಕೋತೀನಿ. ಸ್ವಲ್ಪ ಕೆಂಪಾಗೋಗು ಫ್ರೈ ಮಾಡ್ಕೋತೀನಿ. ಈಗ ಅರಿಶಿನ ಪುಡಿ ಹಾಕೋತೀನಿ ಅರ್ಧ ಸ್ಪೂನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಈಗ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಟೊಮೆಟೊನು ಉಳ್ಳಾಗಡ್ಡಿ ಮೆತ್ತಗಾಗಬೇಕು. ಈಗ ಅರ್ಧ ಸ್ಪೂನು ಖಾರ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೋತೀನಿ. ಈಗ ಹುರಿದಿಟ್ಕೊಂಡ್ರು ಈ ಬೀನ್ಸ್ ಹಾಕೋತಾ ಇದ್ದೀನಿ. ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಈಗ ಸ್ವಲ್ಪ ನೀರು ಹಾಕೋತೀನಿ ಇದಕ್ಕೆ. ಈಗ ಸ್ವಲ್ಪ ಹೊತ್ತು ಅದು ಕುದಿಬೇಕು. ಆದಮೇಲೆ ಮುಚ್ಚಿಡ್ತೇನೆ ನಾನೀಗ. ಈಗ ಒಂದು ಪಾತ್ರೆ ಇಟ್ಕೊಂಡೀನಿ. ಸ್ವಲ್ಪ ಎಣ್ಣೆ ಹಾಕೋತೀನಿ ನಾನು. ಈಗ 2 ಕರಿಬೇವು ಹಾಕೋಬೇಕು. ಸ್ವಲ್ಪ ಉಳ್ಳಾಗಡ್ಡಿ ಹಾಕೋಬೇಕು. ಟೊಮೆಟೊನ ಹಾಕೋತೀನಿ. ಮಿಕ್ಸ್ ಮಾಡ್ಕೋತೀನಿ ಇದನ್ನೆಲ್ಲ. ಸ್ವಲ್ಪ ಮೆತ್ತಗಾಗಬೇಕು ಇವು. ಈಗ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಈಗ ಹಸಿ ಖಾರ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ಮಡಿಕೆ ಕಾಳು ಹಾಕೋತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಈಗ ನೋಡಿ ಇದಾಗಿದೆ. ಈಗ ಕೊತ್ತಂಬರಿ ಹಾಕೋತೇನೆ ನಾನು ಇದಕ್ಕೆ. ನೋಡಿ ಬೇಳೆ ಕುದ್ದಾವು. ಸ್ವಲ್ಪ ಈಗ ಮುಗಿಸ್ಕೊತೀನಿ. ಈಗ ಇದಕ್ಕೆ ಅರ್ಧ ಸ್ಪೂನು ಖಾರ ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಕುದಿಸೋಕಿಡ್ತೇನೆ ಈಗ ಇದನ್ನು. ಆಗಿದೆ ಈಗ. ಸ್ವಲ್ಪ ಕೊತ್ತಂಬರಿ ಹಾಕೋತೇನೆ ನಾನು. ಈಗ ಒಂದು ಪಾತ್ರೆ ಇಟ್ಕೊಂಡೀನಿ. ಇದು ಬೇಳೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನೀಗ. ಸ್ವಲ್ಪ ಎಣ್ಣೆ ಹಾಕೋತೀನಿ ನಾನು. ಸ್ವಲ್ಪ ಜೀರಿಗೆ ಹಾಕೋತೀನಿ. ಸ್ವಲ್ಪ ಸಾಸಿವೆ ಹಾಕೋತೀನಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಕಸೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ನೋಡ್ರಿ ತರಕಾರಿ ಇಲ್ಲದ ಬೇಳೆ ಸಾಂಬಾರು ರೆಡಿಯಾಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ನೋಡಿ ಈಗ ಸ್ವಲ್ಪ ಕುದಿಸ್ಕೋತೇನೆ ಇನ್ನೊಂದ್ಸಲ ಇದನ್ನು. ನೋಡಿ ಈಗ ರೊಟ್ಟಿ ಮಾಡ್ತಾಯಿದ್ದೀನಿ. ಹಿಟ್ಟೆಲ್ಲ ಸಂಗೆ ಹಾಕ್ಕೊಂಡು ಇಟ್ಕೊಂಡಿನಿ. ಈಗ ನೀರು ಕುದೀತಾ ಇದ್ದಾವೆ. ಹಾಕೋತಾ ಇದ್ದೀನಿ ನೋಡಿ. ಈಗ
ಸ್ವಲ್ಪ ಕುದಿ ನೀರು ಹಾಕೋಬೇಕು ಇದಕ್ಕೆ, ಅಂದ್ರೆ ಜಿಗಿಟ್ ಬರ್ತೈತಿ ಇದು ಹಿಟ್ಟು. ಸ್ವಲ್ಪ ನಾದ್ಕೋಬೇಕು ಇದನ್ನು ನೀರು ಹಾಕ್ಕೊಂಡು. ಸ್ವಲ್ಪ ನೀರು ಹಾಕೋತೀನಿ. ಈಗ ನಾದ್ಕೊಂಡೇನು ನೋಡಿ, ಈಗ ಈ ಥರ ಅಂತ ಇಷ್ಟು ಹುಳಿ ತೊಗೊಂಡೇನಿ. ಈ ಥರ ತಟ್ಕೋಬೇಕು. ರೊಟ್ಟಿ ಮಾಡ್ಕೊಂಡೇನಿ, ಹಂಚು ಕಾದೈತಿ, ಹಾಕೋತೈತಿ. ಸ್ವಲ್ಪ ನೀರು ಹಚ್ಕೋಬೇಕು. ಇದಕ್ಕೆ ಒಂದು ಬಟ್ಟೆ ತೊಗೊಂಡು ಇದಕ್ಕೆ ಸ್ವಲ್ಪ ನೀರು ಹಚ್ಕೋಬೇಕು. ಒಳ್ಳೆ ಹಾಕೋತೇನೆ ನಾನು. ಸ್ವಲ್ಪ ಹೊಳ್ಳಿಸಿದನ್ನು ಬೇಯಿಸ್ಕೋಬೇಕು. ನೋಡಿ ಈಗ ಇದು ಆಗೈತಿ, ತಗೋತೀನಿ. ಈ ಥರ ಇಷ್ಟು ರೊಟ್ಟಿ ಹೀಗೆ ಮಾಡ್ಕೊಂಡು ತಗೋತೀನಿ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ವೆಜ್ ಥಾಲಿ ರೆಡಿ ಆಗೈತಿ. ಎಲ್ಲ ಹೇಗೆ ಮಾಡ್ಕೊಂಡು ಬಂದಿದ್ದೇನೆ ಅಂತ ಎಲ್ಲ ತೋರಿಸಿದ್ದೀನಿ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಬಾಯ್.